ಅಡಿಗಾಸ್ ವತಿಯಿಂದ ದುಬೈ ಪ್ರವಾಸವನ್ನು ಮುಗಿಸಿ ಇವತ್ತಿನ ಬೆಂಗಳೂರಿಗೆ ವಾಪಸ್ ಆಗೋದಕ್ಕೆ ವಿಮಾನ ನಿಲ್ದಾಣದಲ್ಲಿ ಕೂತಿದ್ದೇವೆ. ಸೊ ಈ ಒಂದು ದುಬೈ ಪ್ರವಾಸದ ಅನುಭವ ಅಂದರೆ ಇವತ್ತು ಅಡಿಗಾಸ್ ಅವರು ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಜೊತೆ ಒಬ್ಬರು ಸೋದರರಾದಂತಹ ಮಹೇಶ್ ಕುಮಾರ್ ಕಳಿಸ್ಬಿಟ್ಟು ಮತ್ತೆ ವಯಸ್ಸಾದಂಥವ್ರಿಗೆ ಯುವಕರಿಗೆ ಎಲ್ಲರಿಗೂ ಉತ್ತಮವಾದ ಸಲಹೆ ಕೊಟ್ಟು ಊಟ ತಿಂಡಿ ವಸತಿ ಇವೆಲ್ಲ ಹೆಚ್ಚಿನದಾಗಿ ಎಲ್ಲರ ಅನುಕೂಲ ತಗೊಂಡು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಅಡಿಗಾಸ್ ಟೂರ್ ಮೇಲೆ ಭಾಗವಹಿಸಿದರೆ ನಿಮ್ಮ ಒಂದು ಮನೆಯಲ್ಲಿ ಅಣ್ಣ ತಮ್ಮದಿರು ತಂದೆ ತಾಯಿ ಪ್ರೋತ್ಸಾಹಿಸಿ ಅವ್ರನ್ನ ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಮಾಡಿ ಕರ್ಕೊಂಡು ಬರ್ತಾರೆ. ಅದೇ ರೀತಿ ಭಾರತದ ಪ್ರತಿಯೊಬ್ಬ ನಾಗರಿಕರು ಅಡಿಗಾಸಿನ ಈ ಒಂದು ಪ್ರಯೋಜನವನ್ನು ಪಡ್ಕೊಂಡು ಅಡಿಗಾಸಿನ ಈ ಒಂದು ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟು ಅವರ ಈ ಒಂದು ರೆಪ್ರೆಸೆಂಟೇಟಿವ್ ಮತ್ತು ಅವರ ಈ ಜವಾಬ್ದಾರಿಯನ್ನು ಸದಾಕಾಲ ಅವರ ಜೊತೆ ಇದ್ದು ನಮ್ಮ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿರುತ್ತಾ ಈ ಸಂದರ್ಭದಲ್ಲಿ ಕೇಳ್ತಾ ಈ ದುಬೈ ಟೂರ್ ನಮಗೆ ಒಂದು ಉತ್ತಮವಾದ ಒಂದು ಸಂದೇಶವನ್ನು ಸಾರಿದೆ. ಯಾವುದೇ ಊಟ ತಿಂಡಿ ವಸತಿ ಏನೇ ಇರ್ಬೋದು, ಅದರಲ್ಲೂ ಫಾತಿಮಾ ಮೇಡಮ್ ದುಬೈಲಿ ಇದ್ದು ನಮ್ಮನ್ನ ಅವ್ರ ಮನೆ ರೀತಿ ಟ್ರೀಟ್ ಮಾಡಿ ಪ್ರತಿಯೊಂದು ಸಲಹೆ ಸಹಕಾರಗಳನ್ನು ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಏನು ನೋಡ್ಬೇಕಾದಂತ ಪ್ರೇಕ್ಷಣೀಯ ಸ್ಥಳಗಳನ್ನು ಕೂಡ ಒಂದು ಚಾಚುತ್ವದ ಎಲ್ಲನೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಇದರಿಂದ ನಾನು ದುಬೈಗೆ ಒಂದು ನಮಸ್ಕಾರವನ್ನು ಸಲ್ಲಿಸ್ತಾ ಹಾಗೆ ಈ ಒಂದು ಅಡಿಗಾಸ್ ವ್ಯವಸ್ಥಾಪಕರ ನಿರ್ದೇಶಕರು ಹಾಗೂ ಇದರ ಬಗ್ಗೆ ಒಂದು ಉತ್ಸವಯುಕ್ತರಾದಂತಹ ಮಹೇಶ್ ಕುಮಾರ್ಗೆ ಉತ್ಪನ್ನವಾದ ಕೃತಜ್ಞತೆಯನ್ನು ಸಲ್ಲಿಸಿ ಈ ನನ್ನ 2 ಮಾತು ಮುಗಿಸುತ್ತೇನೆ. ದಯಮಾಡಿ ಮತ್ತೆ ಒಂದ್ಸಲ ಅಡಿಗಾಸ್ ಟೂರ್ ಅಲ್ಲಿ ನಾವು ಭಾಗವಹಿಸೋದಕ್ಕೆ ಇಷ್ಟಪಡ್ತೀನಿ. ವ್ಯವಸ್ಥಾಪಕರು ನಾಗರಾಜ್ ಅಂತ ನಾವಲ್ಲ, ನಾಗರಾಜ್ ಇಲ್ಲ ನಮ್ಗೆ ನೀವು ಗೈಡ್